ಇವತ್ತು ಇಲ್ಲಿ ಫಸ್ಟ್ ಶೋ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ವಿ. ನಾವು ನಮ್ಮ ಸ್ನೇಹಿತ ಪ್ರೊಡ್ಯೂಸರ್ಸ್ ಸಿನಿಮಾ ಮಂದಿ ಎಲ್ಲ. ಸಿನಿಮಾ ನಿಜವಾಗ್ಲೂ ಒಂಥರ ಹೊಸ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ. ಹೊಸ ರೀತಿಯಲ್ಲಿ ಒಂದು ನಮ್ಮ ಏನಕ್ಕೆ ಈ ಸಿನಿಮಾಗೆ ಬಂದಿದ್ದೆ ಅಂದರೆ, ನಮ್ಮ ಬಾಮಾಗಿರೀಶ್ ಅವ್ರು ಫೋನ್ ಮಾಡಿದಾಗ ಹೇಳಿದರು, ಸಿನಿಮಾದವ್ರಿಗೋಸ್ಕರ ಸಿನಿಮಾದವ್ರ ಬಗ್ಗೆನೇ ಮಾಡಿರೋವಂಥ ಸಿನಿಮಾ ಇದು ಅಂತ. ಅದೊಂದು ಕ್ಯೂರಿಯಾಸಿಟಿ ಇತ್ತು ಏನು ಮಾಡಿದ್ದಾರೆ ಅಂತ. ಗಿರೀಶ್ ಅವರ ಒಂದು ಪ್ರಯತ್ನ ಚೆನ್ನಾಗಿದೆ, ಒಂದು ಭರವಸೆ ಮೂಡಿಸೋವಂಥ ಒಂದು ನಿರ್ದೇಶಕ ಅಂತ ಅನಿಸುತ್ತೆ ನನಗೆ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡು ಅವರು ಒಳ್ಳೆ ರೀತಿಯಲ್ಲಿ ಸಿನಿಮಾನ ಪ್ರೆಸೆಂಟ್ ಮಾಡೋವಂಥ ಒಂದು ಅರ್ಹತೆ ಇದೆ ಅನ್ನಿಸ್ತು ನನಗೆ. ಚೆನ್ನಾಗಿದೆ. ನಮ್ಮ ಸಿನಿಮಾದಲ್ಲಿ ಏನು ನಡೆಯುತ್ತೆ, ನಮ್ಮ ಟೆಕ್ನಿಷಿಯನ್ಸ್ಗಳು ಎಷ್ಟು ಕಷ್ಟಪಡ್ತಾರೆ, ಒಂದು ಸೆಲೆಬ್ರಿಟಿ ಆಗೋದಾಗಲಿ, ಒಂದು ಹೀರೋಯಿನ್ ಆಗಲಿ, ಒಂದು ಡೈರೆಕ್ಟ್ರ್ ಆಗೋದಾಗಲಿ, ಒಂದು ನಿರ್ಮಾಪಕ ಆಗೋದಾಗಲಿ ಅಷ್ಟು ಸುಲಭವಾದ ಕೆಲಸ ಅಲ್ಲ. ನನಗೆ ಸಿನಿಮಾ ನೋಡ್ತಾ ಎಲ್ಲಿ ಬ್ಯಾಂಗ್ಳೂರಿಂದ ಚೆನ್ನೈಗೆ ಟೆಕ್ನಿಕಲಿ ಓಡಾಡ್ತಾ ಇರೋವಂಥ ಸೀನ್ ಬಂದಾಗ ನಾನು ನಿಜವಾಗ್ಲೂ ನನ್ನ ಸಿನಿಮಾದಲ್ಲಿ ನಾನು ಜಂಬದ ಹುಡುಗಿ ಬಿಂದಾಸ್ ಹುಡುಗಿ ಮಾಡಿದಾಗೆಲ್ಲ ಒಂದು ಸಣ್ಣ ಶಾರ್ಟ್ CG ಶಾರ್ಟ್ ಮಾಡಬೇಕಂದ್ರೂ ನಾನು ಇಲ್ಲಿಂದ ಚೆನ್ನೈಗೆ ಹೋಗ್ತಾ ಇದ್ದೆ. ಸೊ ಆ ವಿಚಾರಗಳೆಲ್ಲ ನೆನಪಾಯಿತು ನನಗೆ. ನಮ್ಮ ಸಿನಿಮಾದಲ್ಲಿ ಏನು ನಡೆಯುತ್ತೆ ಅದರಲ್ಲಿ ಒಂದು 25% ಹಾಗೆ ತೋರಿಸಿದ್ದಾರೆ ನಿರ್ದೇಶಕ. ಚೆನ್ನಾಗಾಯಿತು, ಇಷ್ಟ ಆಯಿತು ನಮಗೆ. ಮತ್ತು ಇದರಲ್ಲಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಈವನ್ ಆಮೇಲೆ ರೋಹಿತ್ ಅಂತ ನಮ್ಮ ಹಿರಿಯ ನಟರು ಶ್ರೀನಾಥ್ ಅವ್ರ ಮಗ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಕನ್ನಡ ಸಿನಿಮಾಗಳನ್ನ ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರು ಬಂದು ಸಪೋರ್ಟ್ ಮಾಡಿ, ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪೈರಸಿ ಬಗ್ಗೆ ಸಹ ಹೇಳಿದ್ದಾರೆ. ಪೈರಸಿ ಬಂದರೆ ನಾವು ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿರ್ತೀವಿ, ಪೈರಸಿಯಲ್ಲಿ ಹಿಂಗೆ ಸಿನಿಮಾ ನೋಡಿಬಿಡ್ತಾರೆ ಜನ. ಆದರೆ ನಿರ್ಮಾಪಕರಿಗೆ ಹಣ ಹಾಕಿರೋ ದುಡ್ಡೇ ಬಂದಿರಲ್ಲ. ಸೊ ದಯವಿಟ್ಟು ಹಾಗಾಗಬಾರ್ದು. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಫಸ್ಟ್ ಶೋ ಟೀಮ್. ಒಳ್ಳೆಯದಾಗಲಿ ನಿಮಗೆ. ಐ ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಶೋ ಫಸ್ಟ್ ಡೇ ಈ ಸಿನಿಮಾ ಬಹಳ ಒಂದು ಅದ್ಭುತವಾಗಿದೆ. ನಮ್ಮ ನಿರ್ಮಾಪಕರು ಬಹಳ ಒಂದು ಕಷ್ಟಪಟ್ಟು ಚಿತ್ರ ತೆಗೆದಿದ್ದಾರೆ. ಮತ್ತು ಗಿರೀಶ್ ಅವರು ನಿರ್ದೇಶನ, ಅವರ ಕಲ್ಪನೆ ಬಹಳ ಚೆನ್ನಾಗಿದೆ. ಬರೀ ಚಿತ್ರರಂಗ ಅಂದರೆ, ಬರೀ ಸಿನಿಮಾ ಅಂದರೆ ಅದಕ್ಕೆ ಕಲೆಗೆ ಭಾಷೆ ಇಲ್ಲ, ಎಲ್ಲನೂ ಸೇರಿಕೊಳ್ಳುತ್ತೆ. ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳು ಆಗ್ಬೋದು, ಕನ್ನಡ ಆಗ್ಬೋದು. ಆದರೆ ಇದರಲ್ಲಿ ಒಂದು ಸಿಂಬಾಲಿಕಾಗಿ ತೋರಿಸಿದರೆ, ಒಂದು ಮಗು ಹೆರಿಗೆ ಆಗಬೇಕಾದ್ರೆ ಆ ತಾಯಿ ಎಷ್ಟು ಕಷ್ಟಪಡ್ತಾಳೆ, ಅದೇ ಥರ ಒಂದು ಚಿತ್ರ ಬಿಡುಗಡೆ ಆಗಬೇಕಾದ್ರೆ, ಆದರೆ ಅಲ್ಲಿ ತಾಯಿ ಮಗು ಹೆರಬೇಕಾದ್ರೆ ಒಬ್ಬಳೇ ಸಂಕಟ ಪಡ್ತಾಳೆ. ಇಲ್ಲಿ ಹಾಗಲ್ಲ. ನಿರ್ಮಾಪಕರು, ನಿರ್ದೇಶಕರು, ತಾಂತ್ರಿಕರು, ಕಲಾವಿದರು ಎಲ್ಲರೂ ಬಹಳ ಒಂಥರ ಆ ಹೆರಿಗೆ ನೋವನ್ನು ಅನುಭವಿಸ್ತಿರ್ತಾರೆ. ಆ ಒಂದು ಸಿಂಬಾಲಿಕನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಎಲ್ಲರದು ಅದ್ಭುತ ನಟನೆ. ಅಷ್ಟೇ ಅಲ್ಲ, ಇದು ನೋಡಿ, ನಮ್ಮ ಕನ್ನಡ ಚಿತ್ರರಂಗದ ಪರಂಪರೆಯಿಂದ ಬಂದ ಆ ರಾಜ್ಕುಮಾರ್ ಅವರ, ಶಂಕರ್ ನಾಗ್, ಅಂಬರೀಷ್, ಎಲ್ಲರೂ ಸಹಿತ ಅವ್ರನ್ನ ಒಂದು ನೆನಪು ಮಾಡ್ಕೊಂಡಿದ್ದಾರೆ ಇದರಲ್ಲಿ. ಅಷ್ಟೇ ಅಲ್ಲ, ಬೇರೆ ಒಂದು ರಜನಿಕಾಂತ್ ಇರ್ಬೋದು, ಮತ್ತು ವಿದೇಶದ ನಟರು ಲಾರೆಲ್ ಹಾರ್ಡಿ ಅವ್ರನ್ನೆಲ್ಲ ತೋರಿಸ್ತಾರೆ ನೋಡಿ. ಹೆಂಗೆ, ಯಾಕೆಂದರೆ ಅವರೆಲ್ಲ ಕನ್ನಡ ಒಂದು ಸಿನಿಮಾದಲ್ಲಿ ಎಲ್ಲ ಬಂದವರೇ ಎಲ್ಲರೂ. ಆದ್ದರಿಂದ ಆ ಸಿನಿಮಾ ಒಂದು ಒಳ್ಳೆ ಚಿತ್ರ ತೆಗೆದಾಗ ಆ ಪೈರಸಿ ಆಗತ್ತೆ ನೋಡಿ. ಆ ಪೈರಸಿ ಆಗೋ ನೋವಿದೆಯಲ್ಲ, ಅದೊಂದು ಶಾಪ. ಅದು ಆ ಪೈರಸಿ ಮಾಡಬಾರ್ದು ಅಂತ ಎಲ್ಲವೊಂದು ಇದು ಇದೆ, ಒಂದು ಸಲಹೆಯೂ ಇದೆ. ಅದರಿಂದ ಎಲ್ಲವೊಂದು ತೋರಿಸಿದ್ದಾರೆ ನಮ್ಮ ನಿರ್ಮಾಪಕ ನಿರ್ದೇಶಕರು. ಒಬ್ಬೊಬ್ಬರು ಸಹಿತ ಆ ನಿರ್ಮಾಪಕನ ಪಾತ್ರ ಮಾಡಿದವರು, ಆಮೇಲೆ ನಿರ್ದೇಶಕನ ಪಾತ್ರ ಮಾಡಿದ ನಮ್ಮ ಶ್ರೀನಾಥ್ ಮಗ, ಆಮೇಲೆ ಇವರು ಇವರು ಗಿರಿ ಭಾಳ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಮತ್ತು ಹಾಡುಗಳನ್ನು ಮಾಮೂಲಾಗಿ ಬಳಕೆ ಮಾಡಿದ್ದಾರೆ. ಎಲ್ಲಿ ಬೇಕು ಹಾಗೆ ಮಾಡಿದ್ದಾರೆ. ಒಂದು ಚಿತ್ರೀಕರಣ ಅಂದರೆ ಇದರಲ್ಲಿ ಪ್ರತಿಯೊಬ್ಬರು ತಾಂತ್ರಿಕರದು, ಕಲಾವಿದರದು ಎಲ್ಲರೂ ಒಂದು ಶ್ರಮ ಇದೆ. ಈ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಅಭಿಮಾನಿ ಅನ್ನದಾತರುಗಳು, ನಮ್ಮ ಕನ್ನಡ ಜನ ಇದ್ದಾರಲ್ಲ, ಅವರು ಯಾವತ್ತಿದ್ರು. ಯಾಕೆಂದರೆ
ಇದರಲ್ಲಿ ಭುವನೇಶ್ವರಿ ತೋರಿಸಿದ್ದಾರೆ, ಕನ್ನಡ ಭಾರತ ತೋರಿಸಿದ್ದಾರೆ ಭುವನೇಶ್ವರಿ. ಆ ಭುವನೇಶ್ವರಿ ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗ ಕಾಪಾಡ್ತಿರ್ಬೇಕಾದ್ರೆ ಭುವನೇಶ್ವರಿ ತಾಯಿ. ಅದಕ್ಕೋಸ್ಕರ ನೀವು ಕನ್ನಡಿಗರ ಅಭಿಮಾನಿ ಅನ್ನದಾತರು ನೀವೆಲ್ಲ ಭುವನೇಶ್ವರಿ ಸ್ವರೂಪರು. ಆದ್ದರಿಂದ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇರಲಿ. ಮತ್ತು ನಮ್ಮ ಎಲ್ಲ ಕಲಾವಿದರಿಗೂ, ನಿರ್ಮಾಪಕರು, ನಿರ್ದೇಶಕರು ಆ ತಾಯಿ ಸರಸ್ವತಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಭರವಸೆಯ ನಿರ್ದೇಶಕ, ನಟ ಸಿಕ್ಕಂತಾಗಿದೆ. ಈ ಸಿನಿಮಾದಲ್ಲಿ ನಿರ್ಮಾಪಕರ ದುಃಖ ದುಮ್ಮಾನ ಭಾವನೆಗಳನ್ನು ಬಹಳ ವಿಸ್ತೃತವಾಗಿ ತೋರಿಸಿದ್ದಾರೆ. ಜೊತೆಗೆ ಎಲ್ಲರನ್ನೂ ಒಂದು ರೀತಿ ಮಖಮಲ್ ಬಟ್ಟೆಯಲ್ಲಿ ಸುತ್ತಕೊಂಡು ಪಟ ಅಂತ ಹೊಡಿತಾರಲ್ಲ ಹಾಗೆ ಹೊಡೆದಿದ್ದಾರೆ. ಅನಿರುದ್ಧ್ ಕೂಡ ಬಹಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಇದರಲ್ಲಿ ನಿರ್ಮಾಪಕನ ಕಷ್ಟ ಏನು ಅನ್ನೋದು ನಿಜವಲ್ಲೂ ಬಹಳ ಕಷ್ಟ ಇದೆ. ಅದನ್ನು ತುಂಬ ಹಾಸ್ಯಾತ್ಮಕ ಇರ್ಬೋದು, ಸೀರಿಯಸ್ ಆಗಿ ಕೂಡ ತೋರಿಸಿದ್ದಾರೆ. ಒಬ್ಬ ಭರವಸೆ ನಿರ್ದೇಶಕ. ನಿಮ್ಮ ಇದು ಲಾಸ್ಟ್ವರೆಗೂ ಗೊತ್ತಾಗಲ್ಲ ಏನಾಗುತ್ತೆ ಏನೋ ಅಂತ. ಬಟ್ ಅಷ್ಟೇ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆರೇಷನ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಸ್ವಾಮಿ ಶರಣಮಯ್ಯಪ್ಪ ಲಾಸ್ಟಲ್ಲಿ, ಹೀಗೆ ಹಲವಾರು ಕ್ಯಾಚಿ ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ. ಜೊತೆಗೆ ನಮ್ಮ ಗಿರೀಶ್ ಅವರು ಮತ್ತು ಅನಿರುದ್ಧು ಇಡೀ ಸಿನಿಮಾನ ಹೆಗಲ ಮೇಲೆ ಹೊತ್ಕೊಂಡು ನಡೆದಿದ್ದಾರೆ. ಜೊತೆಗೆ ನನ್ನ ಆತ್ಮೀಯ ಮಿತ್ರ ವೆಂಕಟೇಶ್ ಅವರು ನಿರ್ಮಾಪಕನ ಪಾತ್ರನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಒಂದು ಚಿತ್ರತಂಡ ಇದ್ರ ಮುಖಾಂತರ ಫಸ್ಟ್ ಡೇ ಫಸ್ಟು ಕ್ಯಾಪ್ಟನ್ ಆಫ್ ಕರ್ನಾಟಕ ಹೊರಹೊಮ್ಮಿದೆ. ಇಡೀ ತಂಡಕ್ಕೆ ಶುಭಾಶಯಗಳನ್ನ ಕೋರ್ತೀನಿ. ಒಂದೊಂದಕ್ಕೆ ಲಿಂಕ್ ಕೊಟ್ಕೊಂಡು ಆ ಮಗು ಪ್ರೆಗ್ನೆಂಟ್ ಆಗಿದ್ದಾಗ ಮಗು ಜೀವ ಇಲ್ದಾರ ಆ ಸ್ಥಿತಿಲಿತ್ತು ಸಿನಿಮಾ. ಹಾರ್ಡ್ ಡಿಸ್ಕ್ ಆ ಸ್ಥಿತಿಲಿತ್ತು. ಹಾರ್ಡ್ ಡಿಸ್ಕ್ ಸಿಗೋದಕ್ಕೂ ಮಗು ಜೀವ ಬರೋದಕ್ಕೂ ಸಿಂಬಾಲಿಕ್ ಆಗಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದೀರಾ. ನಿಜವಲ್ಲೂ ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದೀರಾ. ರೋಹಿತ್, ಭಾಳ ದಿನ ನೋಡ್ತಾ ಇದ್ದೀವಿ. ನಿರುದ್ ಬರೀ ಹಾಡು ಆಡ್ತಾರೆ ಅನ್ಕೊಂಡಿದ್ವಿ, ನಮಗೆಲ್ಲ ಹಾಡಿಸ್ತೀವಿ ಇವತ್ತು. ಆಲ್ ದ ಬೆಸ್ಟ್, ಗುಡ್ ಲಕ್. ಮತ್ತು ನಮ್ಮ ದೇವಿ ಶ್ರೀದೇವಿ ಮಾತಲ್ಲಿ ಪಾರ್ವತಿ ಪಾತ್ರ ಮಾಡಿ ತುಂಬ ಚೆನ್ನಾಗಿ ಮಾಡಿ. ಪ್ರತಿಯೊಂದು ಪಾತ್ರಗಳು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ಟೀಮ್. ಗುಡ್ ಲಕ್. ಸಿನಿಮಾ ಅಂದ ತಕ್ಷಣ ಹಾಡು, ಡ್ಯಾನ್ಸು, ಹೀರೋ ಹೀರೋಯಿನ್ನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಥಿಯೇಟ್ರಿಗೆ ಹೋಗ್ತೀವಲ್ವ. ಆದರೆ ಇದೊಂದು ವಿಭಿನ್ನವಾದಂಥ ಸಿನಿಮಾ. ಈ ಸಿನಿಮಾದ ಕಂಟೆಂಟು, ಇದರ ಅರ್ಥ ಏನು ಏನದನ್ನು ಸಿನಿಮಾದವ್ರಿಗೆ ಅರ್ಥ ಆದಷ್ಟು ಹೊರಗಿನ ಜನಗಳಿಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಸಿನಿಮಾನ ಬರ್ತಾರೆ, ನೋಡ್ತಾರೆ 2.5 ಗಂಟೆ ಕಾಲ, ಅದ್ರ ಬಗ್ಗೆ ಒಂದು ವಿಮರ್ಶೆ ಮಾಡ್ತಾರೆ, ಚೆನ್ನಾಗಿದೆನೋ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಹೊರಟೋಗ್ತಾರೆ. ಆದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಆ ನಿರ್ಮಾಪಕ ಎಷ್ಟು ಕಷ್ಟಪಡ್ತಾನೆ, ಆ ನಿರ್ದೇಶಕ ತನ್ನ ಜೀವನ ಪಣವಾಗಿಟ್ಕೊಂಡು ಕೆಲಸ ಮಾಡ್ತಾನೆ. ಅದು ಕೆಲಸ ಮಾಡೋಂಥ ಎಲ್ಲ ಕಲಾವಿದರು ಕೂಡ ಅದು ಎಷ್ಟು ಆಸಕ್ತಿ ಇಟ್ಕೊಂಡು ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾನೆ. ಆದರೆ ಅದೆಲ್ಲ ಪರಿಣಾಮವಾಗಿ ಸಿನಿಮಾ ರಿಲೀಸ್ ಆಗಬೇಕು ಇಂಥ ಟೈಮಲ್ಲಿ ಇಂಥದ್ದೇನಾದರೂ ಒಂದು ಪ್ರಾಬ್ಲಮ್ ಆದಾಗ ಎಷ್ಟು ಕಷ್ಟ ಅಲ್ಲ ನಿಜವಾಗ್ಲೂ. ಇದನ್ನು ಬಹಳ ಚೆನ್ನಾಗಿ ಹೋಲಿಸಿದ್ದಾರೆ. ಒಬ್ಬ ತಾಯಿ 9 ತಿಂಗಳು ತನ್ನ ಮಗುನ ಗರ್ಭದಲ್ಲಿ ಇಟ್ಕೊಂಡು ಅದು ಆಚೆ ಬರೋ ಸಮಯದಲ್ಲಿ ಎಂಥ ನೋವನ್ನು ಅನುಭವಿಸ್ತಾಳೆ ಅನ್ನೋದನ್ನು ನಮ್ಮ ನಿರ್ಮಾಪಕರು, ನಿರ್ದೇಶಕರು ಭಾಳ ಮನಸ್ಸು ಮುಟ್ಟಂಗೆ ಹೇಳಿದ್ದಾರೆ. ನಾನೊಬ್ಬ ಕಲಾವಿದೆಯಾಗಿ ನಿಜವಾಗ್ಲೂ ಸಿನಿಮಾ ನೋಡಬೇಕಾದ್ರೆ ಹೌದಲ್ವ, ನಮಗೆ ಡೇಟ್ ತೊಗೋತಾರೆ, ಪೇಮೆಂಟ್ ಕೊಡ್ತಾರೆ, ಆ್ಯಕ್ಟ್ ಮಾಡ್ತೀವಿ, ಬಂದುಬಿಡ್ತೀವಿ. ಅದರಿಂದ ಎಷ್ಟೊಂದು ಶ್ರಮ ಇದೆ ಅನ್ನೋದು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಪ್ರತಿಯೊಬ್ಬ ಕಲಾವಿದರು ಕೂಡ ತಮ್ಮ ಪಾತ್ರನ ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಡೈರೆಕ್ಟ್ರು ಕೂಡ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಭಾಳ ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಅಲ್ವಾ. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ವಿಭಿನ್ನವಾದಂಥ ಸಿನಿಮಾ ಇದು. ಪ್ರತಿಯೊಬ್ಬರು ನೋಡಲೇಬೇಕು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹ ಕೊಡಿ. ಹೊಸ ಪ್ರಯತ್ನ ಮಾಡಿದರೆ ಹೊಸ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ, ಶುಭವಾಗಲಿ ಅಂತ ಹಾರೈಸ್ತೀನಿ. ನಮಸ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆ ಆರ್ಟಿಸ್ಟ್ ಮಾಡ್ತಾರೆ, ಒಳ್ಳೆ ಹೀರೋ ಮಾಡ್ತಾರೆ. ಅದೆಲ್ಲ ಗುಣವೂ ನಿಮಗಿದೆ. ಈಗ ಒಳ್ಳೇದಾಗಲಿ ಮಕ್ಕಳೇ. ಸಿನಿಮಾ ಅಂದರೆ ಏನು ಅನ್ನೋದು ಈಗ ನಮ್ಗೆ ಅರ್ಥ ಆಗುತ್ತೆ ಅಂತ ನಮ್ಮ ಮೊದಲಿಂದ ಅರ್ಥವಾಗ್ತಾ ಇದೆ. ಇವ್ರು ಏನೇನು ಸ್ಟ್ರಗಲ್ ಪಟ್ಟಿದ್ದಾರೆ ಅದೆಲ್ಲ ಸ್ಟ್ರಗಲ್ಲು ನಾವು ಪಟ್ಟಿದ್ದೀವಿ. ನಾವು ಪಟ್ಟಿದ್ದಕ್ಕೆ ನನ್ನ ಮಕ್ಕಳು ಈ ಮಟ್ಟಕ್ಕೆ ಬಂದಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರ್ ಅಂದ್ರೇನು, ಅಸೋಸಿಯೇಟ್ ಡೈರೆಕ್ಟ್ರ್ ಅಂದ್ರೇನು, ಪ್ರೊಡ್ಯೂಸರ್ ಅಂದ್ರೇನು, ಅವ್ರಿಗೆ ಬರೋ ಕಷ್ಟಗಳು ಏನು ಅನ್ನೋದು ನಿನ್ನ ಕಣ್ಣ ತೆರೆಸಿದ್ದಾರೆ. ಈ ಸಿನಿಮಾಕ್ಕೆ ಒಳ್ಳೇದಾಗಲಿ, 100 ದಿನ ಒಳ್ಳೇದಾಗಲಿ, 100 ದಿನ ಓಡಲಿ. ಎಲ್ಲರೂ ತುಂಬ ತುಂಬ ಚೆನ್ನಾಗಿ ಮಾಡಿದ್ದೀರಪ್ಪ. ತುಂಬ ಸಂತೋಷ ಆಯಿತು. ನಮ್ಮ ಮಕ್ಕಳಿಗೂ ಹೇಳ್ತೀರಿ, ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀನಿ. ಹೆಚ್ಚಿಗೆ ಮಾತಾಡೋದಕ್ಕೆ ಏನು ನನಗೆ ಶಕ್ತಿ ಇಲ್ಲ. ತುಂಬ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಲೇಬೇಕಂತ ಬಿಚ್ಚು. ನಮಸ್ತೆ. ನಮಸ್ತೆ ಅಪ್ಪ. ನಮಸ್ತೆ. ನಾನು ಗಿರಿ ಸರು ಮತ್ತು ರೋಹಿತ್ ಅಣ್ಣ ಮತ್ತು ಪ್ರೊಡ್ಯೂಸರ್ ಏನಿದ್ರು ಮುಖಗಳು
ಆ ಸೇಮ್ ಮುಖಗಳ ಲಾಸ್ಟ್ ಶಾಟ್ ನಮ್ಮ ಪಿಕ್ಚರು ಒಂದಕ್ಕೆ ಮುಂಚೆ ನಾವು ಅದನ್ನು ನೋಡಿದ್ವಿ. ಅನುಪಮ ಥಿಯೇಟರ್ ಥರ ನಮಗೂ ರಿಲೀಸ್ ಆಗಿದೆ. ಸೊ ಎವ್ರಿ ಫ್ರೇಮಿಂದ ಹಿಡಿದು ಟೆಕ್ನಿಕಲಿ ವೆರಿ ಸೌಂಡ್ ಮಾಡಿದ್ದಾರೆ. ಸೊ ದೊಡ್ಡಿ ಅಣ್ಣ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿ ಒಂಥರ ಏನು ಹೇಳೋಕ್ಕಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ಅಂದರೆ ಅಯ್ಯಪ್ಪ ಡ್ರೆಸ್ ಹಾಕೊಳ್ಳೋದಕ್ಕೆ ಒಂದು ಕಾರಣ, ಅಂದರೆ ಫಿಲ್ಮ್ ಓಡಿಲ್ಲ ಅಂದರೆ ಒಡ್ಸ್ಕೋಬಾರ್ದು ಅಂತಲೂ ಇಲ್ಲಿ ಇದ್ದು. ಸೊ ಅದನ್ನು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ನರೇಷನ್ ಇಸ್ ಥ್ಯಾಂಕ್ ಯು ಸರ್. ಅಂದರೆ ಭಾಷೆಗೆ ಯಾವುದೇ ಸ್ಟೇಟ್ಗೆ ಹೋದ್ರೂ ಭಾಷೆಗೆ ಟೆನ್ಷನ್ ಇಲ್ಲ ಅಂತ ಹೇಳೋಕ್ಕೆ ಒಂದು ಎಕ್ಸಾಂಪಲ್ ತೋರಿಸಿದ್ದಾರೆ. ಅಂದರೆ ಎಲ್ಲ ದೇವರುಗಳ ಬಗ್ಗೆ ಹೇಳಿದ್ದೀರಾ, ತಮಿಳ್ನಾಡು ಆಗಲಿ ಕರ್ನಾಟಕ ಆಗಲಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ರೆ ಟೆಕ್ನಿಕಲಿ ತುಂಬ ಸೌಂಡ್ ಇದೆ ಫಿಲಮ್, ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ಹೊಸಬರು ಹಳಬರು ಅಂತೆಲ್ಲ ಇಲ್ಲ, ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಎವ್ರಿ ಫ್ರೇಮ್ ಐ ವುಡ್ ಸೇ ಇಟ್ಸ್ ಅ ಮ್ಯಾಜಿಕ್. ಸಿನಿಮಾ ನೋಡಿದವ್ರಿಗೆ ತುಂಬ ಕನೆಕ್ಟ್ ಆಗ್ತಾ ಇದ್ದಾರೆ. ಎವ್ರಿ ಫಿಲ್ಮ್ ಮೇಕರ್ ಐ ವುಡ್ ಸೇ ಅಸಿಸ್ಟೆಂಟ್ ಡೈರೆಕ್ಟರ್ನ ಹಿಡಿದು ಎಲ್ಲ ಟೆಕ್ನಿಷಿಯನ್ಸು ವಿಲ್ ಡೆಫಿನೆಟ್ಲಿ ಕನೆಕ್ಟ್ ಟು ದಿಸ್ ಫಿಲ್ಮ್. ಸೊ ರಿಯಲಿ ವಿಶ್ ದ ಎಂಟೈರ್ ಫಿಲ್ಮ್ ಫಸ್ಟ್ ಡೇ ಫಸ್ಟ್ ಶೋ ಇನ್ನೂ 100 days ಓಡಲಿ ಅಂತಲೇ ಆಶಿಸ್ತೀನಿ. ಐ ವುಡ್ ಬಿಲೀವ್ ಎವ್ರಿಬಡಿ ಹ್ಯಾವ್ ಟು ವಾಚ್ ದಿಸ್ ಫಿಲ್ಮ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪಿಕ್ಚರು ಬರೀ ಸಿನಿಮಾದವ್ರಿಗೆ ಅಷ್ಟೇ ಅಲ್ಲ, ಸಿನಿಮಾನ ನೋಡೋರು ಎಲ್ಲ ಕಲಾವಿದ್ರೂ ಈ ಪಿಕ್ಚರ್ನ ನೋಡಿದ್ರೆ ಸಿನಿಮಾದವ್ರ ಕಷ್ಟ ಏನು ಅಂತ ಎಲ್ರಿಗೂ ಅರ್ಥ ಆಗಬೇಕು. ಆವಾಗಲೇ ನಿಮ್ಗೆ ಕಷ್ಟ ಅರ್ಥ ಆದಾಗಲೇ ಅದ್ರ ಮೇಲೆ ಇಷ್ಟ ಆಗೋದು, ಅದ್ರ ಮೇಲೆ ಪ್ರೀತಿನೂ ಬರೋದು. ಯಾತಕ್ಕೆಂದರೆ ಇಲ್ಲಿ ಒಂದೊಂದು ಕೆಲಸ ಮಾಡಿರೋರ್ಗು ಎಷ್ಟು ಬೆವರು ಸುರಿಸಿರ್ತಾರೆ, ಭಗವಂತನ ನಂಬ್ಕೊಂಡಿರ್ತಾರೆ ಅನ್ನೋದನ್ನು ನಿಮ್ಗೆ ಅರ್ಥ ಆದರೆ ಆ ಭಗವಂತನ ರೂಪದಲ್ಲಿ ನೀವು ಬಂದು ಪಿಕ್ಚರ್ನ ನೋಡಿ ಹಾರೈಸಿದ್ರೇ ನಮ್ಮಂಥ ಕಲಾವಿದರೆಲ್ಲ ಬದುಕೋಕ್ಕೆ ಸಾಧ್ಯ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಯಾರು ಗೊತ್ತಾಯ್ತಾ? ಇವರು ಉಷಾ ಇಷ್ಟ ಅಂತೇಳಿ ಶ್ರುತಿ ಮತ್ತು ಶರಣ್ದು ಸಿಸ್ಟರ್. ಇವರು ಕೂಡ ಕಲಾವಿದರು. ಈಗ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಆಕ್ಟ್ ಮಾಡ್ಬೇಕಂತೇಳಿ ಉಷಾ ಬರ್ತಾ ಇದ್ದಾರೆ. ಈ ಪಿಕ್ಚರ್ಗೆ ಹೆಂಗೆ ಪ್ರೋತ್ಸಾಹ ಮಾಡ್ತೀವೋ ಅದೇ ರೀತಿ ನಮ್ಮ ಉಷಾ ಕೂಡ ಮಾಡೋಣ. ಆಮೇಲೆ ಪಿಕ್ಚರ್ ಅದ್ಭುತವಾಗಿ ಬಂದಿದೆ. ಗಿರೀಶು ತುಂಬ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಅಭಿನಯಿಸ್ತಕ್ಕಂಥ ಎಲ್ಲ ಕಲಾವಿದರು ತಂತ್ರಜ್ಞರು ಗಿರೀಶ್ ನಿಜವಾಗ್ಲೂ ತುಂಬ ಚೆನ್ನಾಗಿ. ಯಾಕಂದ್ರೆ ಇದು 4 ಪಿಕ್ಚರ್ ನೋಡಿದ್ದೀನಿ, ಬಟ್ ಎಲ್ಲ ಡಿಫ್ರೆಂಟ್ ಇದು ತುಂಬಾ ಇಷ್ಟ ಆಯಿತು. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ಸರ್. ನೀವು ಆಲ್ರೆಡಿ ಥ್ಯಾಂಕ್ ಯು ಥ್ಯಾಂಕ್ ಯು. ಗಿರೀಶ್ ಬ್ರೋ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀನಿ, ಶಾಲಿವಾನಸಿಕೆ ಅಂತ. ಅವರು ಎಂಥ ಟ್ಯಾಲೆಂಟೆಡ್ ಅಂತ ನನಗೆ ಗೊತ್ತು. ನಾನು ಅವ್ರ 4 ಸಿನಿಮಾಗಳನ್ನು ನೋಡಿದ್ದೀನಿ. ಪ್ರತಿಯೊಂದು ಸಿನಿಮಾನೂ ಒಂದಕ್ಕೊಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಈ ಸಿನಿಮಾ ಕೂಡ ನಮ್ಮ ಸಿನಿಮಾದವ್ರಿಗೆ ಬೇಗ ಅರ್ಥ ಆಗುತ್ತೆ. ಸಿನಿಮಾದವ್ರ ಕಷ್ಟ ಏನು, ದುಃಖ ಏನು, ಅವ್ರ ಖುಷಿ ಏನು ಅಂತ ಈ ಸಿನಿಮಾ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರತಕ್ಕಂಥ ಸಿನಿಮಾ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್ ಗಿರೀಶ್ ಬ್ರೋ. ಚೆನ್ನಾಗಿದೆ ಸರ್, ಎಲ್ಲರೂ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ಮಿಸ್ ಮಾಡಿದೆ ಥಿಯೇಟ್ರ್. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಒಳ್ಳೆ ಸಿನಿಮಾ. ನೋಡಲಿಲ್ಲ ಅಂದ್ರೆ ನೀವು ಮಿಸ್ ಮಾಡ್ಕೊತೀರಾ. ಆಲ್ ದಿ ಬೆಸ್ಟ್. ಆಲ್ಮೋಸ್ಟ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಏನೇನು ಅಂತ. ಸೊ ಈಗ ಇರೋ ಕಂಟೆಂಟ್ ಏನು ಅಂತ ಅಂದರೆ, ಮುಂದೆ ಪಿಕ್ಚರ್ ಬಿಡುಗಡೆ ಆದಮೇಲೆ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗೇ ನೋಡಬೇಕು. ಆ ಒಂದು ಸಂದೇಶನ ತಲುಪಿಸ್ಬೇಕಾಗಿರೋರು ನೀವು. ಯಾಕಂದರೆ ಇವತ್ತು ಮೀಡಿಯಾ ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಸೊ ನಿಮ್ಮಿಂದ ನಾವೆಲ್ಲ ಅಂತ ಅನ್ಕೋಬೋದು. ಐ ಆಮ್ ಆರ್ಟಿಸ್ಟ್ ಆಗಿ ಸಿನಿಮಾ ನೋಡಿದಾಗ ನಿಜವಾಗ್ಲೂ ಅನಿಸಿದ್ದೇನು ಅಂದರೆ, ಸಫರ್ ಪಡ್ತಿದ್ರಲ್ಲ, ಆ ಸಫರು ನಾವು ಪಡ್ತಾ ಇದ್ದೀವಿ ಇನ್ನೂ. ಸೊ ಈ ಸಫರ್ ಪಡಬಾರ್ದು. ಈ ಸಿನಿಮಾ 100 daysಗಿಂತ ಹೆಚ್ಚಾಗಿ ತಲುಪಬೇಕು ಅಂದರೆ ದಯವಿಟ್ಟು ಮೀಡಿಯಾದವರು ನೀವೆಲ್ಲರೂ ಆದಷ್ಟು ಹೆಚ್ಚು ಈ ಒಂದು ಸಂದೇಶನ ರವಾನಿಸಿ ಅಂತ ಹೇಳ್ತಾ, ಆ್ಯಂಡ್ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿದೆ. ಇಡೀ ಸಿನಿಮಾ ಹೇಗೆ ಬರುತ್ತೆ, ಹೇಗೆ ನಡೆಯುತ್ತೆ, ರಿಲೀಸ್ ಹೇಗಿರುತ್ತೆ ಅಂತ ಡೈರೆಕ್ಟ್ ಲೈವು ಈ ಪಿಕ್ಚರಲ್ಲಿದೆ. ಸೊ ಯಾರೆಲ್ಲ ಈ ಸಿನಿಮಾ ನೋಡ್ತಿರೋ, ಇವ್ರು ಹೇಳ್ದಂಗೆ ಕೇವಲ ಒಂದು 10-15 ಜನ ಅಲ್ಲ, ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂದರೆ 300 ಜನ, 300ಕ್ಕಿಂತ ಇನ್ನೂ ಹೆಚ್ಚು ಜನ ಈ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಅವರಷ್ಟು ಜೀವನ ಯಾರ ಕೈಲಿದೆ? ಮೀಡಿಯಾ ಕೈಲಿದೆ. ಸೊ ನೀವೆಲ್ಲರೂ ಹೆಚ್ಚು ಪ್ರಚಾರ ಮಾಡಿ. ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಅಂತ ಹೇಳಿದ್ರು ಸಾಕು, 100 days ಖಂಡಿತ ಓಡುತ್ತೆ. ಸೊ ಎಲ್ಲರೂ ಎಂಕರೇಜ್ ಮಾಡೋಣ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಫಸ್ಟ್ ಡೇ ಫಸ್ಟ್ ಶೋ. ನಮಸ್ಕಾರ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡೋದಾಯಿತು. ಈ ಸಿನಿಮಾ ಅನ್ನೋದೊಂದು ಜೀವನದ ಬಗ್ಗೆ ಯಾಕೆ ಹೋಲಿಸ್ತೀವಿ ಅಂತಂದರೆ, ಎಲ್ಲೋ ಗಂಡು ಎಲ್ಲೋ ಹೆಣ್ಣು ಹುಡ್ತಾರೆ, ಆದರೆ ಅವರಿಬ್ಬರು ಒಂದಾಗ್ತಾರೆ. ಹಾಗೆ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ ಎಲ್ಲೋ ಇರ್ತಾರೆ, ನಿರ್ದೇಶಕ ಎಲ್ಲೋ ಇರ್ತಾರೆ, ಕತೆ ಮಾಡ್ಕೊಂಡು ಒಂದಾಗ್ತಾರೆ.
ಆದರೆ ಒಂದು ಚಿತ್ರನ ಮಾಡಿದಾಗ ಒಂದು ಮಗು ಹುಟ್ಟಬೇಕಂದ್ರೆ ಎಷ್ಟು ಪ್ರಸವ ವೇದನೆ ಆಗುತ್ತೆ, ಆ ರೀತಿ ಒಂದು ಚಿತ್ರ ಮಾಡಿ ರಿಲೀಸ್ ಆದಾಗ ಆ ನೋವುಗಳು ಡೈರೆಕ್ಟ್ರಿಗೆ ಗೊತ್ತಾಗುತ್ತೆ, ಅಲ್ಲಿ ನಿರ್ಮಾಪಕ ದುಡ್ಡು ಹಾಕಿರೋ ನಿರ್ಮಾಪನ ಗೊತ್ತಾಗುತ್ತೆ, ಮಾಡಿದಂಥ ಕಲಾವಿದರಿಗೆ ಗೊತ್ತಾಗುತ್ತೆ. ಅದೇ ಫಸ್ಟ್ ಶೋನಲ್ಲಿ ನಮ್ಮ ಚಿತ್ರರಂಗದ ಒಳಗಿನ ಉಳುಕು ಅಳುಕು ಏನೇನಿದೆ ಅದೆಲ್ಲ ಆಗ್ತಾಯಿದೆ. ನಾನೊಬ್ಬ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಹೆಚ್ಚಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ, ನಿರ್ಮಾಪಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಮಾರ್ನಿಂಗ್ ಶೋ ಬರ್ತಾ ಇದ್ದಂಗೆ ಫೋನ್ಗಳಿಗೆ ಅಲ್ಲಿ ಪೈರಸಿ ಬರ್ತಾಯಿದೆ. ಇದರಿಂದ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ನಿರ್ಮಾಪಕ ಸಂಘ ಆಗಿರ್ಬೋದು ತುಂಬ ಹೋರಾಟಗಳಾಗ್ತಾಯಿದೆ. ಪೈರಸಿ ತಡೆಗಟ್ಟೆ ಒಂದು ಟೀಮ್ನೇ ನಾವು ಇದು ಮಾಡ್ತಾಯಿದ್ವಿ. ದಯವಿಟ್ಟು ಜನರು ಚಿತ್ರಮಂದಿರಗಳು ಒಂದು ಚಿತ್ರ ನೋಡಿದಾಗ ಒಂದು ದಿನದ ಒಂದು ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂದರೆ 30ರಿಂದ 40ರಿಂದ 60 ದಿನ ಒಂದು 100 ಕುಟುಂಬಗಳು ಊಟ ಮಾಡ್ತಾರೆ. ಸೊ ಇದು ಪೈರಸಿ ಬಂದಾಗ ಚಿತ್ರರಂಗ ನಷ್ಟ ಹೋಗ್ತಾ ಇದೆ. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಂದರೆ ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರನಾಗಿರ್ಬೋದು, ಅವರೆಲ್ಲ ಆ ದಾರಿ ಮಾಡಿಕೊಟ್ಟರು ನಮಗೆ. ಅದನ್ನು ನಮ್ಮ ಕನ್ನಡ ಚಿತ್ರ ಇನ್ನೂ ಮೇಲೆತ್ತರಕ್ಕೆ ಹೋಗಬೇಕು, ಮುಗಿಲೆತ್ತರಕ್ಕೆ ಸಾಗಬೇಕು. ಅದರಿಂದ ಪ್ರೇಕ್ಷಕರನ್ನು ಕೇಳ್ಕೊಳ್ಳೋದು ಅಂತಂದರೆ ಈ ಫಸ್ಟ್ ಶೋ ಇದರಲ್ಲಿ ಚಿತ್ರರಂಗದ ಅದೇ ಹೇಳಿದ ನೋವುಗಳೆಲ್ಲ ಇದ್ದಾವೆ. ಅದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದಾಗ ಚಿತ್ರ ನಿರ್ಮಿಸೋರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ, ಕಥೆಗಾರರು ಇದಾಗುತ್ತೆ, ಕಲೆಗಾರ ಇದಾಗುತ್ತೆ, ಟೆಕ್ನಿಕಲ್ ಟೀಮ್ಗೂ ಒಳ್ಳೆ ಮುಂದುವರೆಗೆ ತುಂಬ ಸಂತೋಷ ಆಗುತ್ತೆ. ಈ ಚಿತ್ರದಲ್ಲಿ ಡೈರೆಕ್ಟರ್ ಕಮ್ ಹೀರೋ ತುಂಬ ನಾವು ನೋಡಿದಾಗ ಹಂಗೆ ಅನ್ಸೋದೇ ಇಲ್ಲ. ನಮ್ಮ ಫಸ್ಟ್ ಇದೆಲ್ಲಿ ನನಗೆ ಉತ್ಸಾಹ ಇದಾಗಿದ್ದು ಅಂತ ಕ್ರಿಯೇಟಿವ್ ಸಿಕ್ಕಿದ್ದು ಅಂತಂದರೆ ನಮ್ಮ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ಅಂತ ಇದು ಮಾಡಿದ್ರು GT ಮಾಲಲ್ಲಿ. ಅಲ್ಲೊಂದು ಟ್ರೈಲರ್ ತೋರಿಸಿದ್ರು. ಅವತ್ತೇ ನಾನು ಚಿತ್ರ ನೋಡ್ಬೇಕು ಅಂದ್ಕೊಂಡೆ. ಇವತ್ತು ಕೇಳ್ಕೊಂಡು ಬಂದು ನಾನು ಚಿತ್ರ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ರೋಹಿತ್ ಶ್ರೀನಾಥ್ ಅವ್ರು ನಮ್ಮ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ರು. ಅವ್ರ ಜೊತೆ ಕೆಲಸ ಮಾಡಿದ್ದು ಅಲ್ಲಿ ಹುಡುಗನಾಗಿ ನೋಡ್ತಾ ಇದ್ದೆ. ಈಗ ಇಲ್ಲಿ ಡೈರೆಕ್ಟ್ರಾಗಿ ಒಳ್ಳೆ ನಿಮ್ಮ ಆ ನೋವು, ನಿಜವಾದ ನೋವುಗಳು ಏನಿದೆಯೋ ಆ ರೀತಿ ಬರ್ತಾಯಿದೆ. ಆಮೇಲೆ ನಿರ್ಮಾಪಕರು ನಿಜವಾಗ್ಲೂ ದುಡ್ಡು ಹಾಕಿ ಯಾವ ರೀತಿ ಚಡ್ಪಡಿಸ್ತಾರೆ ಅಲ್ಲಿ ತಮಿಳು ರಾಕರ್ಸಿಗೆ ಇಕ್ಕೋದು ಅದು ಮಾಡಲೇಬೇಕು ಅವ್ರಿಗೆ. ಆ ಥರ ಸಿಕ್ಕಿದಾಗ ಮೊದಲು ನಾವು ಇದನ್ನು ಚೇಂಬರಿಂದ ಆ ಕ್ಯಾಸೆಟ್ಗಳು ಬರ್ತಾಯಿತ್ತು, VHS ಅಲ್ಲೆಲ್ಲ ಹಿಡಿದು ಇದು ಮಾಡಿ ಪೊಲೀಸ್ ಕೇಸ್ ಹಾಕಿ ಆ ದೊಡ್ಡ ಕೈಗಳಿದು. ಇವಾಗ ಒಂದು ಯಾವುದೋ ಚಾನಲ್ ಒಂದು ಹೆಸರು ಇಟ್ಕೊಂಡು ಮಾಡ್ತಾರೆ ಅದನ್ನು. ನೆಕ್ಸ್ಟ್ ಅದು ಹಿಡಿದಾಕೊಳ್ಳಿ ಇನ್ನೊಂದು ಅಪ್ಪ ಅಲ್ಲ ಚಿಕ್ಕಪ್ಪ ಅನ್ನೋ ಇನ್ನೊಂದು ಕಡೆ ಬರ್ತಾ ಇರುತ್ತೆ. ಬಟ್ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಆದರೆ ಪ್ರೇಕ್ಷಕರ ನನ್ನ ವಿನಂತಿ ಏನು ಅಂತಂದರೆ ಚಿತ್ರಗಳನ್ನ ಚಿತ್ರಮಂದಿರಗಳು ನೋಡಿ, ಕನ್ನಡ ಬೆಳೆಸಿ ಉಳಿಸಿ. ಕರ್ನಾಟಕ. ನಮಸ್ತೆ. ಬನ್ನಿ ಸರ್ ಬನ್ನಿ. ನಮಸ್ಕಾರ ಎಲ್ರಿಗೂ. ತುಂಬ ಒಂದು ಒಳ್ಳೆ ಸಿನಿಮಾ, ಫಸ್ಟ್ ಶೋ ಒಂದು ಒಳ್ಳೆ ಫೀಲ್ ಕೊಟ್ಟಂಥ ಮೂವಿ. ಸಿನಿಮಾದವ್ರಿಗೆ ಎಲ್ಲವೂ ಮುಂಜಾಗ್ರತೆ ಇರುತ್ತೆ. ಅಂದರೆ ಈ ಸೀನ್ ಹಿಂಗೆ ಆಗುತ್ತೆ, ಈ ಡೈಲಾಗ್ ಹಿಂಗೆ ಬರುತ್ತೆ, ಇದೆಲ್ಲ ಹಿಂಗೆ ನಡೆಯುತ್ತೆ ಅನ್ನೋ ಒಂದು ಸೆನ್ಸು ಸಿನಿಮಾದವ್ರಿಗೆ ಸ್ವಲ್ಪ ಜಾಸ್ತಿನೇ. ಬಟ್ ಸಿನಿಮಾ ಅಂತ ಬಂದಾಗ ಇದು ಒಂದು ಸ್ವಲ್ಪ ಸಿನಿಮಾದವ್ರ ಕಥೆನೇ ಹೇಳಿದ್ದಾರೆ. ಸಿನಿಮಾ ಅಂತ ಬಂದಾಗ ಎಷ್ಟು ಎಕ್ಸೈಟ್ ಆಗ್ತೀವಿ, ಎಷ್ಟು ಎಂಟರ್ಟೈನ್ ಸಿಗುತ್ತೆ, ಅದರಲ್ಲಿ ಎಷ್ಟು ಟ್ವಿಸ್ಟ್ಗಳು ಮಾಡ್ಬೋದು ಅಂತೇಳಿ ಫಸ್ಟ್ ಶೋ ಅನ್ನೋ ಸಿನಿಮಾ ನೋಡಿದಾಗ ಗೊತ್ತಾಯಿತು. ಭಾಳ ಅದ್ಭುತವಾಗಿ ಬಂದಿದೆ. ಸಿನಿಮಾದವ್ರ ಕಷ್ಟಗಳನ್ನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಒಂದು ತಾಯಿ ಮಗುಗೆ ಹೋಲಿಕೆ ಮಾಡಿ, ಸೊ ಎಲ್ಲೋ ಒಂದು ಕಡೆ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ನಿರ್ದೇಶಕರು. ಮತ್ತು ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ. ಗಿರೀಶ್ ಅವರು ಹೊಸ ಪ್ರತಿಭೆ, ತುಂಬ ಚೆನ್ನಾಗಿದೆ ಇವರ ಒಂದು ಪರ್ಫಾರ್ಮೆನ್ಸ್. ಜೊತೆಗೆ ನಮ್ಮ ಅನಿರುದ್ಧ್ ನನ್ನ ಭಾಳ ಹಾಡುಗಳು ಹಾಡಿರೋರು, ಮತ್ತು ನಮ್ಮ ಸಿನಿಮಾಗೂ ಹಾಡಿದ್ದಾರೆ. ಈಗ ನಾಯಕರಾಗಿ ನಾವು ಅವ್ರನ್ನ ಈ ತೆರೆಯಲ್ಲಿ ತುಂಬ ಖುಷಿಯಾಯಿತು. ಅನಿರುದ್ಧನ ಭಾಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಒಂದು ಒಳ್ಳೆಯ ಪ್ರತಿಭೆ. ಸೊ ಎಲ್ಲರೂ ಇವತ್ತು ನಿಮ್ಮ ಮಡಲಲ್ಲಿದ್ದಾರೆ. ಖಂಡಿತ ಕನ್ನಡಿಗರು ಈ ಹೊಸ ತಂಡಕ್ಕೆ ಸಾಥ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಪ್ರತಿಯೊಬ್ಬರಿಗೂ ಈ ಚಿತ್ರದಲ್ಲಿ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟು. ಯಾಕೆಂದರೆ ಭಾಳ ಅದ್ಭುತವಾಗಿದೆ ಸಿನಿಮಾ. ಓಪನಿಂಗ್ ಒಂದು 15 ನಿಮಿಷ ಅಂತೂ ನನಗೆ ಭಾಳ ಥ್ರಿಲ್ ಕೊಡ್ತು. ಆ ಎಡಿಟಿಂಗ್ ಸೆನ್ಸ್ ಇರ್ಬೋದು, ಆ ಸಿನಿಮಾದ ಮೂಮೆಂಟ್ಸ್ ಇರ್ಬೋದು, ಹೇಳೋ ವಿಧಾನ, ಕಥೆನ ತುಂಬ ವಿಶೇಷವಾಗಿ ಕಾಣಿಸ್ತು. ಅಷ್ಟೇ ಎಂಟರ್ಟೈನ್ ಆಗಿದೆ ಸಿನಿಮಾ. ಮತ್ತು ಕ್ಲೈಮ್ಯಾಕ್ಸ್ ಎಮೋಷ್ನಲ್ ಆಗಿದೆ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಫಸ್ಟ್ ಶೋ ಸಿನಿಮಾ ಅಂತ ಯೋಚನೆ ಮಾಡೋ ಪ್ರತಿಯೊಬ್ಬರು ಏನು ಸಿನಿಮಾ ಬಗ್ಗೆ ನೋವು ನಲುವೆ ಇದೆ ಅಂತ ತಿಳ್ಕೊಬೇಕಾದ್ರೆ ಈ ಸಿನಿಮಾ ನೋಡಲೇಬೇಕು. ಆ ಸಿನಿಮಾದವ್ರು ಇದ್ರ ಬಗ್ಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಪಾತ್ರಗಳು ಒಂದರಿಂದ ಒಂದಕ್ಕೆ ಲಿಂಕ್ ಆಗಿ ಕಂಟೆಂಟ್ ಇರೋ ಸಿನಿಮಾ ಇದು. ಈ ಸಿನಿಮಾಗೆ ಎಲ್ಲ ಟೀಮು ಉತ್ಸಾಹದಲ್ಲಿ ಮಾಡಿದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ. ನಮ್ಮ ಶ್ರೀನಾಥ್ ಅಣ್ಣವರು ಅವ್ರ ಪರ್ಮನೆಂಟ್ ಡಿಸ್ಟ್ರಿಬ್ಯೂಟ್ರ್, ನಾನು ಅವ್ರ ಕಂಪ್ನಿಗೆ ಅವ್ರ ಮಗವ್ರು ಮಾಡಿದ್ದಾರೆ. ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಾನು ಅಲ್ಲಿ ಪ್ರಾರ್ಥನೆ ಮಾಡಿದೆ ಒಳ್ಳೆಯಲ್ಲಪ್ಪ ಅಂತ.
ಇದು ನಮ್ಮ ಸಿನಿಮಾ ಕನ್ನಡ ಪ್ರೇಮಿಗಳು ಇದನ್ನು ನೋಡಿ ಹರಿಸಿ ಈ ಸಿನಿಮಾನ ಯಶಸ್ವಿಗೊಳಿಸಬೇಕು. ಇದರಲ್ಲಿ ಸಿನಿಮಾ ಅನ್ನೋ ಇದಕ್ಕೆ ಪ್ರತಿಯೊಬ್ಬರಿಗೂ ಮೆಸೇಜ್ ಇದೆ. ಏನಕ್ಕೆ ಸಿನಿಮಾ ಹೆಂಗೆ ಮಾಡ್ತಾರೆ, ಅದ್ರ ನೋವು ನಲುವೇನು ಅದನ್ನು ಚೆನ್ನಾಗಿ ಹೋಲಿಕೆ ಮಾಡಿದ್ದಾರೆ. ಒಂದು ತಾಯಿ ಮಗುನ ಹೆಂಗೆ ಇದು ಮಾಡ್ತಾರೆ ಅನ್ನೋದಕ್ಕೆ ತುಂಬ ಇದಾಯಿತು. ಬಾಸುನು ಭಾರಿ ಏನೋ ಕಷ್ಟ ತೋರಿಸ್ತಾರೆ. ನಮ್ಮ ಮೊದಲೊಂದು ಸರಿ ಇದು ಆಲ್ರೆಡಿ ನಾನು ಇದು ಮಾಡ್ದಾಗಲೇ ಇದು ಟ್ರೇಲರ್ ನೋಡೋ ಬಿಟ್ಟು ಕೊಟ್ಟಿದ್ದೆ. ಅದಕ್ಕಿಂತ ಇದು ಚೆನ್ನಾಗಿ ಈಗ ನನಗೆ ಇಷ್ಟ ಆಯಿತು. ಒಳ್ಳೇದಾಗಲಿ. ಪ್ರೊಡ್ಯೂಸರ್ ಅವರು ಇವ್ರು ಮಾಡಿದ್ದಾರೆ, ಅವರು ಒಳ್ಳೇದಾಗಲಿ. ಇನ್ನೂ 10 ಸಿನಿಮಾ ಮಾಡಲಿ. ಈ ವಿಶ್ ಯು ಆಲ್ ಸಕ್ಸಸ್. ಫಸ್ಟ್ ಡೇ ಫಸ್ಟ್ ಶೋ ಇದು 100 ಡೇ 100 ಇದಾಗಲಿ. ಸಂತೋಷ. ನೂರಾರು ಪಿಕ್ಚರ್ ಮಾಡಿ ಬಾಸ್ ಎಲ್ಲರೂ ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎಲ್ಲರೂ ಕೂಡ ಅಂದರೆ ಟ್ರೈಲರ್ ಬಿಟ್ಟಾಗಿಂದನೂ ಅವ್ರ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿತ್ತು. ಸೊ ಈ ಥರ ಒಂದ್ಸಲಿ ಸಿನಿಮಾ ನೋಡಬೇಕು ಅಂತ ರಿಕ್ವೆಸ್ಟ್ ಬಂತು. ಸೊ ನಾವು ಇಮಿಡಿಯೇಟಾಗಿ ಒಂದು ಶೋ ಅರೇಂಜ್ ಮಾಡಿ ಎಲ್ರಿಗೂ ಸಿನಿಮಾ ತೋರಿಸೋ ಪ್ರಯತ್ನ ಮಾಡಿದ್ವಿ. ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಖುಷಿ ಆಗ್ತಾ ಇದ್ದಾರೆ ಅಂದರೆ ಒಂದು 50-60 ಜನ ಪ್ರೊಡ್ಯೂಸರ್ಗಳು ಬಂದಿದ್ದಾರೆ. ಅದಕ್ಕಿಂತ ಇನ್ನೇನು ಹ್ಯಾಪಿನೆಸ್ ಅಂತ ನನಗೆ ಹಿಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ವಿಷಯ ಏನಂದರೆ ಈ ಥರ ಎಲ್ಲ ಒಂದು ಇಡೀ ಚಿತ್ರರಂಗ ಆಡಿ ಹೊಗಳ್ತಾ ಇರೋವಂಥ ಒಂದು ಸಿನಿಮಾಗೆ ಅಪ್ಪಿತಪ್ಪಿನೂ ನಾವು ಥಿಯೇಟ್ರ್ ಸಿಗ್ತಿಲ್ಲ ಅಂತ ಹೇಳ್ಬಾರ್ದು. ಸೊ ಅದು ಕಂಪ್ಲೀಟ್ಲಿ ಜನರ ಕೈಲಿದೆ. ಸೊ ಹಂಗಾಗಿ ದಯವಿಟ್ಟು ಇನ್ನು 2-3 ದಿನ ಇದೆ. ಆ 2-3 ದಿನದಲ್ಲಿ ನೀವು ಹೆಂಗೆ ಸಿನಿಮಾ ನೋಡ್ತೀರಾ ಅನ್ನೋದ್ರ ಮೇಲೆ ನಮಗೆ ಫರ್ದರ್ ನೆಕ್ಸ್ಟ್ ವೀಕಲ್ಲಿ ಸಿನಿಮಾ ಶೋಗಳು ಅಲಾಟ್ ಆಗುತ್ತೆ. ಸೊ ದಯವಿಟ್ಟು ಇನ್ನು ಮಿಕ್ಕಿದೆಲ್ಲ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಇನ್ನು ಆಡಿಯನ್ಸ್ ಆಗಿ ನೀವು ಸಿನಿಮಾ ನೋಡಿ ನೋಡಬೇಕಾಗಿರೋದು ನಿಮ್ಮ ವರ್ಕ್ ಅದು. ಸೊ ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಇದು ತುಂಬ ರೇರ್ ಸಬ್ಜೆಕ್ಟು. ನಿಜಕ್ಕೂ ಎಲ್ಲ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮಲ್ಲೂ ಒಂದು ತುಂಬ ದೊಡ್ಡ ಸಿನಿಮಾ ಲೈಕ್ ತುಂಬ ಬೇರೆ ಥರದ್ದೇ ಒಂದು ಸಿನಿಮಾ ನಾವು ಅಟೆಂಪ್ಟ್ ಮಾಡಿದ್ದೀವಿ ಅಂತ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾದವರು ಬಂದು ಸಿನಿಮಾ ನೋಡಿ. ಮಾಧ್ಯಮದವ್ರಿಗೆ ನಮಸ್ಕಾರ. ಇವತ್ತು ಭಾಳ ಸಂತೋಷವಾದ ದಿನ ನಮಗೆ. ಯಾಕೆಂದರೆ ಅಷ್ಟು ಶ್ರಮಪಟ್ಟು ಮಾಡಿದ್ದೊಂದು ಸಿನಿಮಾಗೆ ಇವತ್ತು ಇದೇ ಸಿನಿಮಾ ಉದ್ಯಮದವರಿಂದ ಬಂದು ಈ ರೀತಿಯಲ್ಲಿ ಒಂದು ಮಾತುಗಳನ್ನು ನಾವು ಕೇಳ್ತಾ ಇದ್ದಾಗ ಭಾಳ ಖುಷಿ ಆಯಿತು. ಇದು ಯಾಕೆ ಅಂತಂದರೆ ಸಿನಿಮಾ ಕಷ್ಟ ಏನು ಅನ್ನೋದನ್ನು ಒಪ್ಪಲಾಗಿ ಎಲ್ಲರೂ ಹೇಳಿದ್ದಾರೆ. ಅದು ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಗಿರೀಶ್ ಗೌಡರು ಅದನ್ನು ತೆರೆ ಮೇಲೆ ಮೂಡಿಸಿದ್ದಾರೆ. ಅದಕ್ಕೆ ಜೊತೆಯಾಗಿ ನಮ್ಮ ನಿರ್ಮಾಪಕರು ಕಿರಣ್ ಅವರು ಮತ್ತು ಊರ್ಮಿಳಾ ಅವರು ಜೊತೆಗೆ ನಿಂತಿದ್ದಾರೆ. ಇವತ್ತು ನಮ್ಮ ಕಲಾವಿದರು ಎಲ್ಲರಿಗೂ ಸಂತೋಷವಾದ ದಿನ. ಹಾಗಾಗಿ ಇದು ನಮಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆ ಬಂದು ಈ ಸಿನಿಮಾ ನೋಡಬೇಕು. ಅದು ನೋಡಿದಾಗ ಇದು ಸುಮ್ಮನೆ ಹೊಗಳಿಕೆ ಮಾತಲ್ಲ, ಅಲ್ಲಿರೋ ಶ್ರಮ ಏನು ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ನಿರ್ದೇಶಕರಾಗಲಿ ಬಂದು ಮಾತಾಡಿದ್ದಾರೆ. ಸಿನಿಮಾ ನೋಡಿದಾಗಲೇ ನಿಮಗೆ ಅದು ಏನು ಅಂತ ಗೊತ್ತಾಗುತ್ತೆ. ಕನ್ನಡ ಚಲನಚಿತ್ರ ಯಾವ ಹಂತದಲ್ಲಿ ಇವಾಗಿದೆ, ಹಿಂದೆ ಯಾವ ಹಂತದಲ್ಲಿತ್ತು, ಅದೇ ಹಂತಕ್ಕೆ ಮತ್ತೆ ಕನ್ನಡ ಸಿನಿಮಾಗಳು ಬರಬೇಕು ಅನ್ನೋದಾಯಿತು ಅಂತಂದರೆ ಇಡೀ ಕನ್ನಡದ ಜನತೆ ಮತ್ತೆ ಬಂದು ನಮ್ಮ ಸಿನಿಮಾಗಳನ್ನು ನೋಡಬೇಕು. ನಮ್ಮಂಥವ್ರನ್ನೆಲ್ಲ ನೀವು ಹರಿಸ್ಬೇಕು, ಹಾರೈಸಬೇಕು, ಉತ್ತೇಜನ ಕೊಡಬೇಕು ಅನ್ನೋದನ್ನು ನಾನು ಕೇಳ್ಕೊಳ್ತೀನಿ ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಟೀಮ್ನಿಂದ. ಥ್ಯಾಂಕ್ ಯು. ಈ ಚಿತ್ರ ಒಂಥರ ನನಗೆ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ್ದು. ಯಾಕೆಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನನಗೆ 2 ವರ್ಷ. ಸೊ ಚಿಕ್ಕ ವಯಸ್ಸಿಂದನೂ ಈ ಇಂಡಸ್ಟ್ರಿನ ನೋಡಿಕೊಂಡೇ ಬರ್ತಾನೆ. ಯಾಕೆ ನನ್ನ ತಂದೆ ಶ್ರೀನಾಥ್ ಅವರು 58 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿನಲ್ಲಿ, ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ. ಸೊ ಅವರ ಜರ್ನಿಯಲ್ಲೂ ನಾನು ಅವ್ರ ಜೊತೆನೇ ಬಂದಿರೋದು. ಸೊ ಈ ಎಲ್ಲ ಸಿನಿಮಾನ ಹಿಂದೆ ಏನೇನು ನಡೆಯುತ್ತೆ, ಎಷ್ಟೆಷ್ಟು ಜನ ಕಷ್ಟಪಡ್ತಾರೆ, ಯಾವ್ಯಾವ ರೀತಿ ಜನಗಳು ಕೆಲಸ ಮಾಡ್ತಾರೆ ಎಲ್ಲ ಗೊತ್ತು. ಸೊ ಈ ಸಿನಿಮಾನ ಕಿರಣ್ ಅವರು ಮತ್ತು ಗಿರೀಶ್ ಅವ್ರು ಬಂದು ನನಗೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ನಾ ಇಮ್ಮಿಡಿಯೇಟಾಗಿ ನಾನು ಓಕೆ ಇಂದೆ. ಯಾಕೆಂದರೆ ನನಗೆ ಅದು ಒಂದು ಎಲ್ಲೋ ಒಂದು ಹಾಗೆ ಒಂದು ತಂತಿ ಹಾಗೆ ಜೋಡ್ಕೊತು ಹಾಗೆ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಪ್ರತಿ ಹಂತದಲ್ಲೂ ನಾವು ನನಗೆ ಅವನು ಪ್ರತಿ ಸೀನ್ಸು ಪ್ರತಿ ಟೈಮಲ್ಲೂ ಸ್ಟೋರಿ ನ್ಯಾರೇಷನ್ ಕೊಟ್ಟಾಗ ನನಗೊಂಥರ ನಾನು ಇಂಡಸ್ಟ್ರಿನಲ್ಲೇ ಇದ್ಬಿಟ್ಟಿದ್ದೀನಿ, ನನಗೆಲ್ಲೂ ಹೋಗಿಲ್ಲ, ವಾಪಸ್ ಬರ್ತಾಯಿದ್ದೀನಿ. ಆ್ಯಂಡ್ ಇದು ನನ್ನ ಕಮ್ಬ್ಯಾಕ್ ಪಿಕ್ಚರು. 35 ವರ್ಷ ಆದಮೇಲೆ ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ಈ ಸಿನಿಮಾಗೆ ಬಂದಾಗ ವೆಂಕಟೇಶ್ ಅವರು, ಜೀವಿತ, ಅನಿರುದ್ಧ್,
ಗಿರಿ ಇವರೆಲ್ಲರ ಜೊತೆ ನಾನು ನನ್ನ ಕಮ್ಬ್ಯಾಕ್ ಫಿಲಮು ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಗ್ರೂಪ್ ಆಫ್ ಆ್ಯಕ್ಟರ್ಸ್ ಜೊತೆ ನಾನು ಮಾಡ್ತಾಯಿದ್ದೀನಿ ಅಂತ ನನಗೆ ತುಂಬ ಒಂಥರ ನನಗೆ ತುಂಬ ಖುಷಿಯಾಗ್ಬಿಟ್ಟಿದೆ ಈಗ. ಸೊ ಕಮಿಂಗ್ ಟು ಫಸ್ಟ್ ಡೇ ಫಸ್ಟ್ ಶೋ, ಇದರವರೆಗೂ ನಾವು ಕಷ್ಟಪಟ್ಟು ನಾವು ತೆರೆಗೆ ಮೇಲೆ ತಂದಿದ್ದೀವಿ. ಇನ್ನು ನಿಮ್ಮ ಕೈಲಿರೋದು. ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ರು, ಎಲ್ಲರೂ ಅವರ ಒಪಿನಿಯನ್ ಕೊಟ್ಟಿದ್ದಾರೆ. ಗಿರೀಶ್ ಅವರು ಈಗ ಹೇಳಿದ್ರು. ಸೊ ಇಲ್ಲಿವರೆಗೂ ನಾವು ತಂದಿದ್ದೀವಿ. ಇಲ್ಲಿಂದ ಮುಂದೆ ನೀವು ನಮ್ಮನ್ನು ಕರ್ಕೊಂಡು ಹೋಗಬೇಕು. ಎಲ್ಲಿವರೆಗೂ ನೀವು ಕರ್ಕೊಂಡು ಹೋಗ್ತೀರಾ ಅದು ನಿಮ್ಮ ಕೈಯಲ್ಲಿ ಬಿಟ್ಟಿರೋದು. ನಾವು ಕೇಳೋದು ಇಷ್ಟೇ, ನೀವು ನಿಜವಾಗ್ಲೂ ನೀವು ಕನ್ನಡ ಸಿನಿಮಾ ನೀವು ಇಷ್ಟಪಡ್ತೀರಾ ಅಂದರೆ ದಯವಿಟ್ಟು ಬಂದು ಈ ಚಿತ್ರನ ಸಿನಿಮಾ ಥಿಯೇಟ್ರಲ್ಲೇ ನೋಡಿದಾಗ ನಿಮಗೂ ಆ ಅನುಭವ, ನೀವು ಆ್ಯಕ್ಚುಲ್ ಒಂದು ಫಿಲ್ಮ್ ಯೂನಿಟಲ್ಲಿ ನೀವು ಕೆಲಸ ಮಾಡ್ತೀರಾ, ಅಲ್ಲೇ ಇದ್ದೀರಾ ಅನ್ನೋ ಅನುಭವ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಒಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಖುಷಿ ಆಗ್ತಾಯಿದೆ. ಬಟ್ ಫಸ್ಟ್ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಗಿರೀಶ್ ಅವ್ರಿಗೆ, ಹಾಗೆ ಊರ್ಮಿಳಾ ಮೇಡಮ್ಗೆ ಮತ್ತು ಕಿರಣ್ ಸರ್ಗೆ. ಬಿಕಾಸ್ ಒನ್ ಆಫ್ ದ ವಂಡರ್ಫುಲ್ ಡೈರೆಕ್ಟರ್ಸ್ ಆ್ಯಂಡ್ ಒನ್ ಆಫ್ ದ ವಂಡರ್ಫುಲ್ ಪ್ರೊಡ್ಯೂಸರ್ಸ್. ಈ ಸಿನಿಮಾ ಬಗ್ಗೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಒಂದು ವಿಭಿನ್ನ ರೀತಿಯಲ್ಲಿ ನಾವು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಇದೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಹಾಗೆ ಅಸೋಸಿಯೇಟ್ ಡೈರೆಕ್ಟರ್ಸ್, ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ನನ್ನ ಒಂದು ಪಾತ್ರದ ಒಂದು ಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು. ಹೇಗೆ ಅಂದರೆ ಅವರು ಕಷ್ಟಪಡೋಷ್ಟು ಬಹುಶಃ ಸಿನಿಮಾಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಪರ್ಸನ್ನು ಆ ರೇಂಜ್ ಕಷ್ಟಪಡಲ್ಲ ಅಂತ ನನಗನ್ಸೋದು. ಬಿಕಾಸ್ ಈ ಪಾತ್ರ ಮಾಡಾದ್ಮೇಲೆ ನನಗೆ ಅದ್ರ ಬಗ್ಗೆ ಅಷ್ಟು ಅರ್ಥ ಆಗಿತ್ತು. ಸೊ ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಸಿನಿಮಾ ಕಂಪ್ಲೀಷನ್ವರೆಗೂ ಎಲ್ಲ ವಿಭಿನ್ನ ಕೆಲಸಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೆ. ಹಾಗೆ ಎಲ್ಲ ಕೆಲಸಗಳಿಗೂ ಅವ್ರಿಗೆ ಅಟ್ಲೀಸ್ಟ್ ಒಂದು ಐಡಿಯಾ ಇರಬೇಕು, ಅದ್ರ ಬಗ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಮ ಸೈಡಿಂದ ಒಂದು ಸಲಾಮ್. ದಯವಿಟ್ಟು ನೀವು ಬಂದು ಈ ಸಿನಿಮಾನ ನೋಡಿದ್ರೆ ನಿಮಗೆ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಆ್ಯಂಡ್ ನಿಮ್ಮ ಒಂದು ಗುರಿಯ ಬಗ್ಗೆ ನಿಮಗೊಂದು ಬಹಳ ಒಳ್ಳೆ ಅಭಿಪ್ರಾಯ ಬರುತ್ತೆ, ಹಾಗೆ ಒಂದು ಸ್ಫೂರ್ತಿನೂ ಸಿಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸಿನಿಮಾದವರೇ ಅಲ್ಲ, ಎಲ್ಲ ಆಡಿಯನ್ಸು ಬಂದು ನಮ್ಮ ಈ ಸಿನಿಮಾನ ನೋಡಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಸಿನಿಮಾಲಿ ಅಗೇನ್ ಸಾಕಷ್ಟು ಜನ ದಿಗ್ಗಜರ ಜೊತೆ ಕೆಲಸ ಮಾಡಿರೋದು ನನಗೆ ಬಹಳ ಖುಷಿ ಕೊಡ್ತಾರೆ. ಆ್ಯಂಡ್ ಇವತ್ತಿನ ದಿವಸ ಎಸ್ಪೆಷಲಿ ಎಲ್ಲ ಸಿನಿಮಾ ವರ್ಗದ ಒನ್ ಆಫ್ ದಿ ಸೆಲೆಬ್ರಿಟೀಸ್ ಆಗಿರ್ಬೋದು, ಅಥವಾ ಸಿನಿಮಾ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ವಾಣಿಜ್ಯ ಮಂಡಳಿಯವರಾಗಿರ್ಬೋದು, ಎಲ್ಲರೂ ಬಂದು ಸಿನಿಮಾ ನೋಡಿ ನಮಗೆ ಬಹಳಷ್ಟು ಒಳ್ಳೆ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಕ್ರಿಟಿಕ್ ರಿವ್ಯೂಸು ಕೂಡ ಹೇಳಿದ್ದಾರೆ. ಆ್ಯಂಡ್ ಅದರಲ್ಲಿ ಹೇಗೆ ಅಂದರೆ 90% ಇಸ್ ಪಾಸಿಟಿವ್ ಅಬೌಟ್ ವಾಟ್ ಎವರ್ ದೇ ಹ್ಯಾವ್ ಸೆಡ್ ಕ್ರಿಟಿಕಲಿ ಆ ರಿವ್ಯೂ ಅಲ್ಲಿ. ಹಾಗಾಗಿ ನಮಗಂತೂ ಒಳ್ಳೆ ಭರವಸೆ ಇದೆ ಆ್ಯಂಡ್ ಒಳ್ಳೆ ಹೋಪ್ ಇದೆ ದಟ್ ಈ ಸಿನಿಮಾ ಚೆನ್ನಾಗಿ ಆಗತ್ತೆ ಅಂತ. ಬಟ್ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಸೊ ದಯವಿಟ್ಟು ನೀವು ಆಶೀರ್ವಾದ ಮಾಡಿ ನಮ್ಮ ಸಿನಿಮಾನ ಇನ್ನಷ್ಟು ಫಸ್ಟ್ ಡೇ ಫಸ್ಟ್ ಶೋಸ್ ಆಗೋಂಗೆ ನೀವು ನೋಡಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಈಗಾಗಲೇ ಎಲ್ಲರೂ ಹೇಳಿರೋ ಹಂಗೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗಿದೆ ಕೂಡ ಮೂವಿ. ಸೊ ಇನ್ನೂ ಯಾರ್ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಆ್ಯಂಡ್ ಈ ಥರ ಒಂದು ಕಂಟೆಂಟ್ನ ಮಿಸ್ ಮಾಡ್ಕೊಳ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಆಲ್ರೆಡಿ. ಇದಕ್ಕಿಂತ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಆ್ಯಂಡ್ ಮೂವಿ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ. ಇದು ಸಿನಿಮಾ ಸ್ಟೋರಿನೇ. ಪ್ಲೀಸ್ ದಯವಿಟ್ಟು ಎಲ್ಲರೂ ಬನ್ನಿ ಫಿಲಮ್ ನೋಡಿ. ಒಳ್ಳೆ ಕಂಟೆಂಟ್ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ನಾವು ಒಂದು ಒಳ್ಳೆ ಕಂಟೆಂಟ್ ತಗೊಂಡ್ಬಂದಿದ್ವಿ. ಹೇಳಬೇಕು ಅಂದರೆ ಸಂತೆಯಲ್ಲಿ ಮಗುನ ಕಳೆದೋಗೋ ಥರ ಮಾಡಬೇಡಿ. ಒಳ್ಳೆ ಕಂಟೆಂಟು, ಆ ಮಗುನ ಕರ್ಕೊಂಡೋಗಿ ಒಳ್ಳೆ ತಡಕ್ಕೆ ಸೇರಿಸಿ ಒಳ್ಳೆ ಸಕ್ಸಸ್ ಕೊಡಿ. ಇದಾಗೋದು ಯಾರಿಂದ? ಚಿತ್ರರಂಗ ಕೆಲಸ ಮಾಡೋದ್ರಿಂದ ಹಾಗೂ ನಾರ್ಮಲ್ ಆಡಿಯನ್ಸಿಂದ. ದಯವಿಟ್ಟು ಬಂದು ಫಿಲಮು ಥಿಯೇಟರ್ ನೋಡಿ ನಮ್ಮ ಆಶೀರ್ವದಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಒಂದು ಸೆಕೆಂಡ್ ಫುಲ್ ಟೀಮ್ ಕಡೆಯಿಂದ ಒಂದು ರಿಕ್ವೆಸ್ಟು, ಅದನ್ನು ಇದು ಹೇಳ್ಬಿಡ್ತೀನಿ. ದಯವಿಟ್ಟು
ಕನ್ನಡ ಚಿತ್ರರಂಗದಲ್ಲಿ ಇವತ್ತಿನ ದಿನ ಯಾವ್ಯಾವ ಸಿನಿಮಾ ನಡೀತಾ ಇದೆ, ಅಟ್ಲೀಸ್ಟ್ ದೊಡ್ಡವರು ಸೆಲೆಬ್ರಿಟೀಸ್ಗಳು ಬರೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಚಿತ್ರದಲ್ಲಿ ಕೆಲಸ ಮಾಡ್ತಿರೋ ಅಂಥವ್ರಿಗೆ ನಿಮ್ಮ ಸಿನಿಮಾ ಪರವಾಗಿ ಒಂದೊಂದು ಶೋಗಳು ಕಳಿಸ್ಕೊಡಿ. ತುಂಬ ಅಂದರೆ ತುಂಬ ಚೇಂಜಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಸಿನಿಮಾಗೆ ನೀವು ಎಕ್ಸಾಂಪಲ್ ಆ ಸಿನಿಮಾ ಟೀಮ್ ಈ ಸಿನಿಮಾ ನೋಡೋದ್ರಿಂದ ಆ ಸಿನಿಮಾ ಕಂಪ್ಲೀಟಾಗಿ ಒಬ್ಬ ಪ್ರೊಡ್ಯೂಸರ್ ಎಷ್ಟು ಇಂಪಾರ್ಟೆಂಟಾಗಿ ನಿಂತಿರ್ತಾನೆ ಆ ಥರ ಇಡೀ ತಂಡ ನಿಂತ್ಕೊಳ್ಳುತ್ತೆ. ಸೊ ಹಂಗಾಗಿ ಎಲ್ಲ ಚಿತ್ರತಂಡದಲ್ಲೂ ನಾನು ಕೇಳ್ಕೊಳ್ತಾ ಇರೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಯೂನಿಟಲ್ಲಿ ಕೆಲಸ ಮಾಡಿದವರಿಂದ ಹಿಡಿದು ಆ ಸಿನಿಮಾ ಪ್ರೊಡ್ಯೂಸರು ಈ ಸಿನಿಮಾ ನಮ್ಮದು ಫಸ್ಟ್ ಡೇ ಫಸ್ಟ್ ಶೋ ತೋರಿಸೋದಕ್ಕೆ ಒಂದ್ಸಲ ಏನಾದ್ರೂ ಅವ್ರನ್ನ ಕಳಿಸ್ಕೊಟ್ರೆ 100% ಅವ್ರ ಸಿನಿಮಾಗಳು ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.